ನಮಸ್ಕಾರ ವೀಕ್ಷಕರೇ. ಫ್ಲಿಪ್ಕಾರ್ಟು ಮತ್ತು ಅಮೆಝಾನು ಬೇರೆ ಬೇರೆ ಆನ್ಲೈನ್ ಅಪ್ಲಿಕೇಶನ್ ಬಗ್ಗೆ ನಮಗೆ ಗೊತ್ತು. ಆ ಆನ್ಲೈನ್ ಅಪ್ಲಿಕೇಶನ್ ನೇಮಲ್ಲಿ ಫೇಕ್ ಅಪ್ಲಿಕೇಶನ್ಗಳನ್ನ ರೆಡಿ ಮಾಡಿಕೊಂಡು ಎಷ್ಟೋ ಜನ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬಿಡ್ತಾ ಇದ್ದಾರೆ. ಎಕ್ಸಾಂಪಲ್ ಅನ್ನೋ ಹಾಗೆ ನಾನು ಹೀಗೆ ಫೇಸ್ಬುಕ್ ಸ್ಕ್ರಾಲ್ ಮಾಡ್ತಾ ಇದ್ದೆ, ಅದರಲ್ಲಿ ಕೆಲವೊಂದು ವಿಷಯಗಳನ್ನ ನಾವು ನೋಡ್ತಾ ಇರ್ತೀವಿ. ಇಲ್ಲಿ ನೋಡ್ಬೋದು, ಫ್ಲಿಪ್ಕಾರ್ಟು ಆನಿವರ್ಸರಿ ಅಂದರೆ ಈಗ 26 ಜನವರಿಗೆ ಅವರು ಒಂದು ಸೇಲ್ ಬಿಟ್ಟಿದ್ದಾರೆ. ಅದರಲ್ಲಿ ನೀವು ಬೈ ಮಾಡೋಗಿದ್ರೆ ಚೇರ್ಗಳನ್ನ ಬೈ ಮಾಡ್ಬೋದು ಅಂತ ಹಾಕಿದ್ರು. ಅದ್ರ ಬಗ್ಗೆ ನಾನು ಚೆಕ್ ಮಾಡ್ತಾ ಇದ್ದಾಗ ಫ್ಲಿಪ್ಕಾರ್ಟ್ದೇ ಅಪ್ಲಿಕೇಶನ್ ಥರನೇ ಇದೆ. ಅದರಲ್ಲೂ ಚೇರ್ಗಳದ್ದು ನೋಡ್ಬೋದು, ರೇಟು 4,000 ರೂಪಾಯಿ ಬರೀ 400 ರೂಪಾಯಿ, 8,000 ರೂಪಾಯಿದು 7,460 ರೂಪಾಯಿ, 7,000 ರೂಪಾಯಿದು ಬರೀ 550 ರೂಪಾಯಿ. ಈ ಥರ ಎಲ್ಲ ಎಷ್ಟೋ ಫೇಕ್, ಅಂದರೆ 90% ಡಿಸ್ಕೌಂಟ್ ಅಂತ ಅಪ್ಲಿಕೇಶನ್ಗಳನ್ನ ರೆಡಿ ಮಾಡಿದರೆ. ಇದರಲ್ಲಿ ಮೇಲ್ಗಡೆ ನೋಡ್ಬೋದು, ಇದು ಫೇಸ್ಬುಕ್ ಅಪ್ಲಿಕೇಶನ್, ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಅಲ್ಲ. ಫೇಸ್ಬುಕ್ಕಲ್ಲಿ ಅದು ಚೇರ್ ಡೀಲ್ಸ್ XYZ ಅಂತ ಹಾಕೊಂಡಿದ್ದಾರೆ. ಇದನ್ನ ನಾನು ನೋಡೋಣ ಅಂದ್ಬಿಟ್ಟು ಲಾಸ್ಟ್ ಟೈಮ್ ಯಾವಾಗಲೋ ಒಂದ್ಸಲ ಮಾಡಿದಾಗ ಈ ಥರ ನನಗೂ ಒಂದ್ಸಲ ಯಾಮಾರಿದ್ದ ಕಂಡೀಷನ್ ಇದೆ. ಈ ಥರ ಯಾರು ಯಾಮಾರಬಾರ್ದು ಅನ್ನೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ಏನಂದರೆ ಈ ಚೇರ್ ವ್ಯಾಲ್ಯೂ ನೋಡ್ಬೋದು, 17,600 ರೂಪಾಯಿ ಚೇರ್ನ ಬರೀ 712 ರೂಪಾಯಿ ಕೊಡ್ತಾ ಇದ್ದಾರೆ. ನೋಡೇ ಬಿಡೋಣ ಅಂತ ಅದರಲ್ಲಿ ಎಲ್ಲ ಡೀಟೇಲ್ಸು ಚೆಕ್ ಮಾಡಿದ್ರೆ ಫ್ಲಿಪ್ಕಾರ್ಟಲ್ಲಿ ಏನಿದೆ ಅದೇ ಥರ ಆಫರ್ಗಳನ್ನ ಇವರು ಅದರಲ್ಲಿರುವಂಥ ಡಿಸೈನ್ಗಳನ್ನ ಇವರು ಮೆನ್ಷನ್ ಮಾಡಿ ತೋರಿಸ್ತಾರೆ. ಸೇಮ್ ಅದೇ ರೀತಿ ಇದೆ, ಏನು ಚೇಂಜಸ್ ಇಲ್ಲ. ಇಲ್ಲಿ ಫ್ಲಿಪ್ಕಾರ್ಟ್ ಅಂತ ನೇಮು ಬರುತ್ತೆ, ಬಟ್ ಮೇಲ್ಗಡೆ ನಾವು ಅಬ್ಸರ್ವ್ ಮಾಡಬೇಕು, ಅದು ಫ್ಲಿಪ್ಕಾರ್ಟ್ ಪೇಜ್ಗೆ ಹೋಗಿರೋದಿಲ್ಲ. ಸೇಮ್ ಅದರಲ್ಲಿ ಯಾವ ರೀತಿ ಅಡ್ರೆಸ್ಸು ಡೀಟೇಲ್ಸ್ ಎಲ್ಲ ಕೇಳ್ತಾರೋ ಅದೇ ರೀತಿ ಕೇಳ್ತಾರೆ. ಇದರಲ್ಲೂ ಕೂಡ ನಾನು ಫೇಕ್ ನೇಮು ಅಡ್ರೆಸ್ಸು ಇದರಲ್ಲಿ ಹಾಕಿ ನೋಡೋಣ ಅಂತ ಹಾಕಿ ನೋಡಿದ್ರೆ ಎಲ್ಲಾನು ತಗೊಳುತ್ತೆ. ಜನಕ್ಕೆ ಯಾಮಾರಿಸೋರು ಈ ಥರ ತುಂಬ ಆಗೋಗಿದ್ದಾರೆ. ಆಟೋಫಿಲ್ಲೂ ಕೇಳುತ್ತೆ, ಅಂದರೆ ನಾವು ಗೂಗಲಲ್ಲಿ ಕೆಲವೊಂದು ಸಲ ಸೇವ್ ಮಾಡಿರ್ತೀವಿ ನಮ್ಮ ಡೀಟೇಲ್ಸ್ನ, ಅದನ್ನ ಆಟೋಫಿಲ್ ಅಂತಲೂ ಕೇಳುತ್ತೆ. ಆ ರೀತಿ ಅಪ್ಲಿಕೇಶನ್ನ ಇವರು ಬಿಲ್ಡ್ ಮಾಡ್ಕೊಳ್ತಾ ಇದ್ದಾರೆ. ಇದರಲ್ಲಿ ಏನು ಅಂದರೆ 500,000 ಆಗ್ತಾ ಇದ್ದಂಗೆ ಅಪ್ಲಿಕೇಶನ್ ಕ್ಲೋಸ್ ಆಗಿಬಿಡುತ್ತೆ. ನೆಕ್ಸ್ಟು ಆ ಫಂಡ್ ಅನ್ನೋದು ನಮಗೆ ರೀಫಂಡ್ ಆಗೋದಿಲ್ಲ. ಈ ಥರ ಯಾಮಾರಿಸೋರು ತುಂಬ ಜನ ಆಗೋಗಿದ್ದಾರೆ. ಈ ರೀತಿ ಅಪ್ಲಿಕೇಶನ್ ಕ್ರಿಯೇಟ್ ಮಾಡ್ತವರು ತುಂಬ ಜನ ಆಗೋಗಿದ್ದಾರೆ. ನಾನು ನೋಡೋಣ ಅಂತ ಫುಲ್ ನೇಮು ಫ್ಲಿಪ್ಕಾರ್ಟ್ ಅಂತಲೇ ಆಗಿದೆ. ಫೋನ್ ನಂಬರ್ ಯಾವುದೋ ಒಂದು ಫೇಕ್ ಫೋನ್ ನಂಬರ್ ಹಾಕಿದ್ರೆ ಅದನ್ನು ತಗೊಳುತ್ತೆ ಕಂಪ್ಲೀಟಾಗಿ. ನಾವು ಏನು ಹಾಕಿದ್ರು ತಗೊಳ್ತಾ ಇದೆ. ಪಿನ್ ಕೋಡು ಅದು ಏನೂ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ನಾವು ಏನು ಪಿನ್ ಕೋಡ್ ಕೊಡ್ತೀವಿ ಅದು ತಗೊಳ್ತಾ ಇದೆ. ಅದು ಪಿನ್ ಕೋಡ್ ರಾಂಗ್ ಪಿನ್ ಕೋಡ್ ಕೊಟ್ಟರು ತಗೊಳುತ್ತೆ. ನಾವೀಗ ಎಕ್ಸಾಂಪಲ್ಲು ಕರ್ನಾಟಕ ಪಿನ್ ಕೋಡ್ ಕೊಟ್ಟು ಬೇರೆ ಇದು ಕೊಟ್ರೆ ಅದು NG ಅಂತ ಬರಬೇಕು, ಇಲ್ಲಿ ಸ್ಟಾರ್ ಇರೋ ಕಡೆ ರೆಡ್ ಕಲರ್ ಬರಬೇಕು, ಅದು ಬರ್ತಾ ಇಲ್ಲ. ನಾನು ಡೆಲ್ಲಿ ಪಿನ್ ಕೋಡ್ ಕೊಟ್ಬಿಟ್ಟು ಲಕ್ಷದ್ವೀಪ ಅಂತ ಸೆಲೆಕ್ಟ್ ಮಾಡಿದ್ರು, ಲಕ್ಷದ್ವೀಪಗೆ ಅವ್ರು ಡೆಲಿವರಿ ಕೊಡೋದಕ್ಕೆ ಇಲ್ಲಿ ನೋಡಿ ಲಕ್ಷದ್ವೀಪ ಅಂತ ಸೆಲೆಕ್ಟ್ ಮಾಡಿದ್ರು, ರೆಡಿ ಓಕೆ ಅಂತ ತೋರಿಸ್ತಾ ಇದೆ. ಇಲ್ಲಿ ಕೊಟ್ಟಿರೋ ಪಿನ್ ಕೋಡ್ ಒಂದು ಡೆಲ್ಲಿ ಪಿನ್ ಕೋಡ್. ನಾವೇನು ಕೊಟ್ಟರು ತಗೊಳ್ತಾ ಇದೆ. ಅಂಥ ಆ್ಯಪ್ಗಳನ್ನ ಇವರು ರೆಡಿ ಮಾಡಿ ಬಿಡ್ತಾ ಇದ್ದಾರೆ. ಇದನ್ನ ಆದಷ್ಟು ಜನ ಬಳಸುವಾಗ 100 ಸಲ ಯೋಚನೆ ಮಾಡಿ, ದುಡ್ಡನ್ನ ಸುಮ್ಮನೆ ಕಳ್ಕೊಬೇಡಿ. ಫ್ಲಿಪ್ಕಾರ್ಟ್ ಅಮೆಝಾನ್ ಸೇಲ್ ಜನವರಿ 26 ಸೇಲ್ ಅಂತ ಹೇಳ್ಬಿಟ್ಟು ಸುಮ್ಮನೆ ಯಾಮಾರಿಸುವಂಥ ಆ್ಯಪ್ಗಳು ತುಂಬ ಬಂದಿದೆ. ಈ ಆ್ಯಪ್ಗಳ ಬಗ್ಗೆ ಬಳಸುವಾಗಾದ್ರೂ ಸರಿ, ಬೇರೆ ಏನೇ ಇದಕ್ಕಾದ್ರೂ ಒಂದ್ಸಲ ಯೋಚನೆ ಮಾಡಿ ಬಳಸಿ. ನಮ್ಮ ಡೇಟಾಗಳನ್ನ ಕಾಪಿ ಮಾಡುತ್ತೆ ಈ ಆ್ಯಪ್ಗಳು. ಇಲ್ಲಿ ನೋಡಿ, ನಾವು ಎಂಟ್ರಿ ಮಾಡಾದ್ಮೇಲೆ ಫ್ಲಿಪ್ಕಾರ್ಟು 2024 ಫಾಲ್ಸ್ ಡೆಡ್ ಎಂಡು ಸೆಂಟರ್ ಅಂತ ಎಲ್ಲ ಹಾಕಿದ್ದೀನಿ. ಏನು ರಾಂಗ್ ಡೇಟಾ ಹಾಕಿದ್ರು ತಗೊಳ್ತಾ ಇದೆ. ಡೆಲಿವರಿ ಕೊಡ್ತೀವಿ ಅಂತಲೇ ತೋರಿಸ್ತಾ ಇದೆ. ಅದು ಲಕ್ಷದ್ವೀಪಕ್ಕೆ ಡೆಲಿವರಿ ಕೊಡ್ತೀವಿ 2 to 3 ವರ್ಕಿಂಗ್ ಡೇಸ್ ಅಂತ ತೋರಿಸ್ತಾ ಇದೆ. ಲೆಕ್ಕ ಹಾಕೊಳ್ಳಿ. ಅದರಲ್ಲಿ ಇವ್ರು ಏನು ಕೊಡೋದು, ಆಫರ್ ಎಂಡ್ಸ್ ಇನ್ 9 ಮಿನಿಟ್ಸ್, ಅಂದರೆ 10 ಮಿನಿಟ್ಸ್ ಅಲ್ಲಿ ಆಫರ್ ಎಂಡ್ ಆಗೋಗುತ್ತೆ. ಅದರಲ್ಲೂ SBI ಸರ್ವರ್ ವರ್ಕೇ ಆಗೋದಿಲ್ಲ ಅಂತ ತೋರಿಸ್ತಾರೆ. ನಾನು ಒಂದು ಮೊಬೈಲಲ್ಲ 4 ಮೊಬೈಲಲ್ಲಿ ಇದೇ ಥರ ಚೆಕ್ ಮಾಡಿದ್ರು ಒಂದೇ ಥರ ತೋರಿಸ್ತಾ ಇದೆ. ಫೋನ್ಪೇ ಪೇಟಿಎಂ ಮಾಡಿ ಅಂತ ತೋರಿಸುತ್ತೆ. ಅದಕ್ಕೆ ಹೋದರೆ QR ಕೋಡ್ ಮಾತ್ರ ಕೊಡ್ತಾರೆ. ಆ QR ಕೋಡ್ ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡ್ತಾ ಇದ್ದಂಗೆ ದುಡ್ಡು ಡಮಾರ್ ಒಂದೇ ಸಲ ಹೊರಟೋಗುತ್ತೆ. ಮತ್ತೆ ನಾವು ಆ ಆ್ಯಪ್ನ ಯೂಸ್ ಮಾಡೋದಕ್ಕಾಗೋದಿಲ್ಲ, ಆ ಥರ ಬ್ಲಾಕ್ ಆಗುತ್ತೆ. 2 to 3 ವರ್ಕಿಂಗ್ ಡೇಸಲ್ಲಿ ಡೆಲಿವರಿ ಆಗುತ್ತೆ ಅಂತಲೂ ಮೆಸೇಜ್ ಕಳಿಸ್ತಾರೆ. ಅದಾದಮೇಲೆ ಯಾವುದೇ ಪ್ರಾಡಕ್ಟ್ ಆಗಲಿ ನಿಮ್ಮ ಅಡ್ರೆಸ್ಗೆ ಬರೋದಿಲ್ಲ. ಎಂತಕ್ಕೆ ಇದು ಫ್ಲಿಪ್ಕಾರ್ಟ್ ಸೇಲ್ ಅಲ್ವೇ ಅಲ್ಲ. ಇಲ್ಲಿ ನಾವು ನೋಡ್ತಾ ಇರ್ಬೋದು, ಫೇಸ್ಬುಕ್ಕಲ್ಲಿ ಮಾಡ್ತಾ ಇರುವಂಥ ಫೇಕ್ ಅಕೌಂಟ್ಸು, ಫೇಕ್ ಅಪ್ಲಿಕೇಶನ್ಸು. ಇದ್ರ ಬಗ್ಗೆ ಹುಷಾರಾಗಿರಿ. ಜನವರಿ 26 ಅಂತ ಪ್ಲಸ್ ಜನವರಿ 22 ರಾಮ ಮಂದಿರ ಸೇಲ್ ಅಂತ ಹೇಳ್ಬಿಟ್ಟು ಕೆಲವೊಂದು ಸೇಲ್ಗಳನ್ನ ಬಿಡ್ತಾ ಇದ್ದಾರೆ ಆಲ್ರೆಡಿ ಫೇಸ್ಬುಕ್ಕಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ. ಅದ್ರ ಬಗ್ಗೆನೂ ಹುಷಾರಾಗಿರಿ. ಸುಮ್ಮನೆ ದುಡ್ಡನ್ನ ಕಳ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಪ್ಲಸ್ ನಮ್ಮ ಡೇಟಾ ಅದರಲ್ಲಿ ಎಂಟ್ರಿ ಮಾಡುವಾಗ 100 ಸಲ ಯೋಚನೆ ಮಾಡಿ. ಕೆಲವೊಂದು ಫೇಕ್ ಅಪ್ಲಿಕೇಶನ್ಗಳು ನಮ್ಮ ಡೇಟಾ ತೊಗೊಂಡು ನಮ್ಮನ್ನೇ ಆಟ ಆಡಿಸೋ ಕೆಲಸ ಮಾಡ್ತಾರೆ. ಅಂಥವ್ರಿಂದ ಹುಷಾರಾಗಿರಿ ಅಂತ ಹೇಳೋದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಇದೇ ರೀತಿ ಎಷ್ಟೋ ಫೇಕು ನಮ್ಮ ಸುತ್ತಮುತ್ತ ನಡೀತಾ ಇದೆ. ಇನ್ನು ಮುಂದೆ ಈ ರೀತಿ ಎಷ್ಟೋ ವಿಷಯಗಳನ್ನ ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ಗುಡ್ ಬಾಯ್.